ಲಿಂಗ ಅಪ್ಪೀಲ Come on, Kenneth tangato buhul, nana etnike mai, waka, kapane, vettitera, ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ಸರ್ವಾಧಿಕಾರವನ್ನು ವಿರೋಧಿಸಿ ಸ್ವಾತಂತ್ರ್ಯವನ್ನು ಅಪೇಕ್ಷಿಸುವ ಪ್ರಜೆಗಳನ್ನು ಸದೆ ಪಡೆಯುತ್ತದೆ ಸರ್ಕಾರ. ಕರಾಳ ಛಾಯೆಯನ್ನು ಭೇದಿಸಲೆತ್ನಿಸಿದವರನ್ನು ವಿದ್ವಾಂಸಕರೆಂದು ಘೋಷಿಸಿ ಬಂಧಿಸುತ್ತದೆ. ಚರಿತ್ರೆಯ ತುಣುಕುಗಳು ಮತ್ತೊಮ್ಮೆ ಪುನರಾವರ್ತನೆಗೊಳ್ಳುತ್ತವೆ. ಸಮುದಾಯಕ್ಕೆ ಸ್ವಾತಂತ್ರ್ಯ ತರಲು ವ್ಯಕ್ತಿಗಳ ಹಕ್ಕಿನ ರಕ್ಷಣೆಗೋಸ್ಕರ ಅನೇಕ ಯುವಕರು ಸರ್ಕಾರವನ್ನು ವಿರೋಧಿಸುತ್ತಾರೆ. ರಾಜಕೀಯ ಪ್ರಕ್ಷುಬ್ಧ ಸ್ಥಿತಿಗೆ ಕಾರಣರಾದರೆಂದು ಅಭಿಪ್ರಾಯಪಟ್ಟ ಸರ್ಕಾರ ಈ ವ್ಯಕ್ತಿಗಳನ್ನು ಬಂಧಿಸುತ್ತದೆ. ಬಂಧನಕ್ಕೊಳಪಟ್ಟ ಸೆರೆವಾಸಿಗಳ ಸೆರೆಯೊಳಗಿನ ಜೀವನ ಈ ನಾಟಕದ ವಸ್ತು.
ಜೈಲರ್ ಪಾಂಡೆ ಅವಳೊಬ್ಬ ರಾಕ್ಷಸ. ಅವನ ಯೋಚನೆ ಬಿಡು. ಅವನೇನಾದ್ರು ಇಲ್ಲಿ ಬಂದ್ರೆ ನಾವಿನ್ನು ದೊಡ್ಡ ಪ್ರಾಬ್ಲಮ್ ಸಿಕ್ಕಾಗುತ್ತೆ. ಜೈಲರ್ ಪಾಂಡೆ ಇಲ್ಲಿ ಬರಬೇಕು, ಬಂದು ನನ್ನ ವಾರೆಂಟ್ ಓದ್ಬೇಕು. ನಿಮಗೆ ತಿಳಿದಿರೋ ಹಾಗೆ ನಮಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ, ಮರಣ ದಂಡನೆ ಅಲ್ಲ. ನಡ್ಕೋ ಮರಿ. ನಮ್ಮ ದೇಶದ ಪ್ರಜಾಪ್ರಭುತ್ವ ಇರೋ ಈ ಪೊಲೀಸ್ ಸ್ಟೇಷನ್ಗಳು ಅದಕ್ಕಿಂತ ಕ್ರೂರವಾಗಿರ್ತವೆ. ಇವತ್ತು ನಮ್ಮಿಂದ ಕಲ್ಲು ಹೊಡಿಸಿ ಮಣ್ಣು ತರಿಸಿ ಅವನು ಖುಷಿಲಿದ್ದಾನೆ. I want that day here. ನಾಳೆನು ಅವನು ನಮ್ಮಿಂದ ಕಲ್ಲು ಹೊಡಿಸಿ ಖುಷಿ ಆಗ್ಬೋದು. ದರಿದ್ರ ಮಗನು ನಿನ್ ಕಿವಿ ರಕ್ತ ಸೋರ್ತಿದೆ ನೋಡು. ಪಾಂಡೆಗೆ ನಮ್ಮ ಬೇಡಿಕೆಗಳನ್ನ ತಿಳಿಸ್ಬೇಕು. ನಮ್ಮನ್ನ ರಾಜಕೀಯ ಕೈದಿಗಳಂತೆ ಕಾಣ್ಬೇಕು. ಕಲ್ಲು ಹೊಡೆಯೋದು, ಮರಳು ಅಗೆಯುವ ಕೆಲಸಗಳಿಂದ ನಮ್ಮನ್ನ ಮುಕ್ತಗೊಳಿಸ್ಬೇಕು. ಮನೆಯಿಂದ ಬರುವ ಪತ್ರಗಳನ್ನು ಸೆನ್ಸರ್ ಮಾಡಬಾರ್ದು. ಆಕಾಶವಾಣಿ ರೇಡಿಯೋ ಶೋದಲ್ಲಿ ಕರಿಯರನ್ನು ಬಿಳಿಯರು ಬಿಟ್ಟಿದ್ದರು. ನಳಂದ ಜಿಲ್ಲೆಯಲ್ಲಿ ಕರ್ಫ್ಯೂ. ಪ್ರಧಾನಮಂತ್ರಿ ಅವರಿಂದ ವಿದ್ಯುತ್ ಶಕ್ತಿಯ ಅಡಚಣೆಯಿಂದಾಗಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಂದರೆ. ಕರ್ನಾಟಕದಲ್ಲಿ 15 ಲಕ್ಷ ಬಡ ಜನರಿಗೆ ಗೃಹ ಕಟ್ಟುವ ಯೋಜನೆ, ಹಾಗೆ ಹಿಂದೂ ಮುಸ್ಲಿಮರ ಸೌಹಾರ್ದತೆಗೆ ಕಲ್ಕತ್ತೆಯಿಂದ ರಾಷ್ಟ್ರಪತಿಯವರು ಕರೆ ಇಟ್ಟಿದ್ದಾರೆ. ಹಾಗೆ ಸಮಾಜಘಾತುಕರನ್ನು ಸೆರೆಬಡಿಯಬೇಕೆಂಬುದು ಪ್ರಧಾನಿ ಮಂತ್ರಿ ಅವರ ಕರೆ. ಹವಾಮಾನವೇ ದ್ವೀಪದ ಸುತ್ತಮುತ್ತ ಮಿಂಚು ಗುಡುಗು ಭಾರಿ ಮಳೆಯಾಗುವ ಸಂಭವ. ಇಲ್ಲಿಗೆ ವಾರ್ತೆಗಳು. ಮರಳಿನ ದಂಡೆ, ಮರಳಿನ ಗುಡ್ಡ, ಜಾಬ್ ಎರಡೂ ಒಂದೇ ಆದರೂ ಎಷ್ಟೊಂದು ವ್ಯತ್ಯಾಸ. ಅಂದಿಗೂ ಇಂದಿಗೂ ಬಹಳ ವ್ಯತ್ಯಾಸವಿದೆ. ನಾವು ಬೆಳೆಯುತ್ತಿದ್ದಂತೆ ನಮ್ಮ ಬದುಕಿನ ಶೈಲಿಯೂ ಬದಲಾಗುತ್ತೆ. ಆ ದಿನಗಳಲ್ಲಿ ನಾನು ಸಮುದ್ರದಡೆಯಲ್ಲಿ ಮರಳಿನ ಗೂಡು ಕಟ್ಟುತ್ತಿದ್ದೆ. ಕಪ್ಪೆ ಗೂಡು, ಮರಳಿನ ಅರಮನೆ. ಅದೇ ಮರಳಿನ ನೀರಿಗಾಗಿ ಕಪ್ಪೆ ಕಪ್ಪೆ ಬಂದ್ರೆ ಎಲ್ಲರೂ ಎಷ್ಟು ಸುಖಮಯವಾಗಿರುತ್ತಲ್ಲ. ಎಲ್ಲವೂ ಕಾಲಗರ್ಭದಲ್ಲಿ ಕುಳಿತುಕೊಂಡಿವೆ. ಕೊಳೆತು ನಾರುವ ಪರಿಸರದಲ್ಲಿ ನಾವು ಬದುಕ್ತಿದ್ದೀವಿ. ಪಾಂಡೆಯ ಮಾತಿನಂತೆ ಸಾಗಬೇಕು. ಇಂದು ಆತ ನಮ್ಮನ್ನು ಸಮುದ್ರ ದಂಡೆ ಕರೆದಿದ್ದಾಗ ಇಡೀ ಸಮುದ್ರ ನೀರನ್ನು ಈಚೆ ಚೆಲ್ಲು ಎನ್ನುತ್ತಾನೆ ನೆನೆಸಿದ್ದೆ. ಆದ್ರೆ ಆ ಮರಳಿನ ರಾಶಿಯನ್ನು ಕಂಡಾಗ ನಿನ್ನ ಮೂರ್ಖತನಕ್ಕೆ ಬೇಸರವಾಯಿತು. ಜಾರ್ಜ್, ಒಮ್ಮೊಮ್ಮೆ ನಿನ್ನನ್ನು ಸಿಗಿಯುವ ಆಲೋಚನೆಯಲ್ಲಿದ್ದೆ. ನಿಜ, ನಮ್ಮ ಬದುಕನ್ನು ಕಂಡ್ರೆ ಆ ಜೈಲರ್ ಪಾಂಡೆಗೆ ಅದೇ ಬೇಸರನೇ ಇದೆ. ನಾವೀವನಿಗೆ ಬದುಕಿರೋದೇ ಇಷ್ಟ ಇಲ್ಲ. ಮತ್ತೆ ನಾಳೆ ನಾಳೆ ನೋಡುವ. ಐ ಹೇಟ್ ಯು. ನಾನು ಅಷ್ಟೇ. ನನ್ ಬಟ್ಟೆ ಚಿಂತೆಯಲ್ಲಿದೆಯೋ ಇರಬೇಕು ಹುಡುಗು. ನಿನ್ನ ಹತ್ರನೇ ಇತ್ತು. ನಾನೇನು ಹೇಳ್ತಿಯಲ್ಲ ಹುಡುಕ್ಲಿಕ್ಕೆ, ಬೇಕಂದ್ರೆ ಹುಡುಕೋ. ಸಿಕ್ತು ಚಿನ್ನಿನ ಸೂಳೆ ಮಗಂದು ಇವತ್ತು ಬಹಳ ದೈವಾಗಿದೆ. ಆ ಸೈರನ್ ಹೊಡೆಯುವ ವಾಚಿಗೆ ಸುಣ್ಣ ತುಂಬಬೇಕು. ಇವತ್ತಿನ ಕೆಲಸ ಮುಗಿಸೋತ್ತಿಗೆ ಸತ್ಯ ಉದಯ ಅನಿಸಿತು.
ಸಿಕ್ತು ವಿದ್ಯಾ, ಸಿಕ್ತು. ಏನು ನೆಕ್ಲೇಸ್ ಮಗನೇ, ನೆಕ್ಲೇಸ್. ನೆಕ್ಲೇಸ್ ಅಂತಿಗೋನೆಯ ನೆಕ್ಲೇಸ್. ಕರೆಕ್ಟಿದವನೇ, ನಿನ್ನ ಆಂಟಿಗೋನ ಸಾಯ್ಲಿ, ಸುಡುಗಾಡ್ಬೋಗ್ಲಿ. ವಿದ್ಯಾ, ಮತ್ತೆ ನೀನು ಲಗ್ನ ಶುರು ಮಾಡ. You have promised. Hello? Necklace ಪೂರ್ತಿಯಾದ ಒಂದು ಬೆರಳಿಗೆ 3 ಮೊಳೆ, 3 ಬೆರಳಿಗೆ 1 ಮೊಳೆ. ಕೇವಲ 6 ದಿನ ಇದೆ ನಾಟಕ. ಅಂತಿಗೋನೆ ನನಗೆ ಖುಷಿ ಕೊಡೋ ನಾಟಕ. ಇನ್ನು ಉಳ್ಕೊಂಡಿರೋದು ಬರೀ 6 ದಿನ. ಇನ್ನು ಪಾಂಡೆ ಬಹಳ ತಲುಪಿದ್ದಾನೆ. ನನ್ನನ್ನು ನಮಸ್ತಕ್ಕೆ ಬಿಟ್ಟು ನೀನ್ ದಾಳಿಗೆ ಬೇಸಿಗೆ ಹಾಕ. ಯಾಕೆ ನಾನೇ ನಿನ್ ಜೊತೆ ದಂಡಿಲ್ವಾ? ನೀನ್ ತೋಡಿದ ಮಳೆಗೆ ನಾನೇ ನೀನ್ ತುಂಬಿಲ್ವೇನೋ? ಮೂರು ಬೆರಳಿಗೆ 1 ಮೊಳೆ, 3 ಬೆರಳಿಗೆ ಕೇಳಿಸ್ಕೊಡು. ಇದಕ್ಕಿಂತ ಚಲೋ ರೀತಿಯಲ್ಲಿ ಯಾವನು ಹೇಳಕ್ ಸಾಧ್ಯ ಇಲ್ಲ. ಅಲ್ಲಿ 42ನೇ ಕೋಣೆಯವರು ಸಾಲ್ಸಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರೀ ಮಾತಿನ ಕಾದಾಟ ಆಗ್ತಾ ಇದೆ. ಒಂದ್ಸಲಾದ್ರೂ ನನ್ನ ಮಾತು ಕೇಳು, ದಯವಿಟ್ಟು ಅರ್ಥ ಮಾಡ್ಕೊಡು. ಹೋಗ್ತೀನಿ ಸರ್, ಹೋಗ. ನಾಟಕ ಕೆಲಸ ಮುಗಿಯೋದಕ್ಕೆ ಬೇಕಾದಷ್ಟಿದೆ. ಆಕ್ಷನ್, ಮೂವ್ಮೆಂಟ್, ವರ್ಡ್ಸ್. ಮಗ ನಾಟಕ ಮುಗಿಸೋ ಅಷ್ಟರಲ್ಲಿ ನನ್ನ ಜೀವನ ಹೋಗಿರತ್ತೆ. ಮೂರು ಬೆರಳಿಗೆ 1 ಮೊಳೆ. ನನ್ನ ನಾಟಕದ ಬಗ್ಗೆ ಹೇಳಿ ನಾಟಕ ಇದೆಯಾ? ಮೊದಲೇ ನಿಮ್ದು ಜ್ಞಾಪಕಿ ಈ ಕ್ಲೋಸ್ ಮಾಡಿದ್ರೆ ನೀರಿದ್ದಾನೆ. ಅಂತಿಗೋನೆ ಯಾರು? ರಾಜ. ಹೇಳಿ. ಅಂತಿಗೋನೆ ಪಾಲಿನೇಷಿಯಸ್ನ ತಾಯಿ. ನೀನು ಪಿಂಡ. ಅಂತಿಗೋನೆ ಪಾಲಿನೇಷಿಯಸ್ನ ತಂಗಿ. ಆಕೆ ತಾಯಿ ಆಗೋದು ಬೇರೆ ನಾಟಕದಲ್ಲಿ. ಕೊನೆಯ ಸಾರಿ ಹೇಳ್ತಾನೆ, ಈಗಲೂ ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಆ ಜೈಲರ್ ಪಾಂಡೆ ಹೇಳಿ ನಿನಗೆ ಕೇಳೋಕೆ ಹತ್ತಿಸ್ಬಿಡ್ತೀನಿ. ಆ ಜೈಲರ್ ಪಾಂಡೆ ಒಬ್ಬ ರಾಕ್ಷಸ. ಅವನಿಗೆ 5 ಕಲ್ಲು ಹೊಡಿಬೇಕು, ಅವನಿಗೆ ಇನ್ನೊಂದು ಹಾಕಿಬೇಕು, ಅವನಿಗೆ ನಾಟಕ ಮಾಡಬೇಕು. ಇದು ಅಂತಿಗೋನೆ ವಿಚಾರಣೆ. ನಿನ್ನ ಪ್ರಕಾರ ಮಹಾರಾಜ ಕ್ರಯಾನ್. ಕ್ರಯಾನ್ ಅಂದರೆ ರಾಜ್ಯ, ರಾಜ್ಯ ಅಂದರೆ ಕ್ರಯಾನ್. ಸರಿ, ಅಂತಿಗೋನೆ ಮಾಡಿ ತಂದೆ. ಅಂತಿಗೋನೆ ತನ್ನ ಅನ್ನ ಇದ್ದ ತಕ್ಷಣ ಮಣ್ಣು ಮಾಡಿದ್ರು. ಮನೆ ತಲೆಗೆ ಹೇರ್ ತುಂಬಿದ್ಯಾ? ಅಂತಿಗೋನೆ ಪಾಲಿನೇಷಿಯಸ್ ನ ಶವ ಸಂಸ್ಕಾರ ಮಾಡ್ತಾರೆ. ದೇಶದ್ರೋಹಿ ಪಾಲಿನೇಷಿಯಸ್. ನನ್ನ ನಿನ್ನ ಬದುಕನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವ ಪಾಲಿನೇಷಿಯಸ್. ಅರ್ಥ ಆಯ್ತು? ದೃಶ್ಯ 1 ವಿಚಾರಣೆ. ರಾಜ ತನ್ನ ಪ್ರಭುತ್ವ ಆಪಾದನೆಯನ್ನು ಅಪರಾಧಿ ವಿರುದ್ಧ ಮಂಡಿಸುವುದು. ದೃಶ್ಯ 2 ಅಪರಾಧಿ ತನ್ನ ವಾದವನ್ನು ಮಂಡಿಸುವುದು. ಹಾಗಾದ್ರೆ ದೃಶ್ಯ 1 ಇಲ್ಲ, ಮೊದಲಿಂದ ಬರೋಣ. ಅಪರಾಧಿ ಯಾರು? ಅಪರಾಧಿ ಅದು ಬಿಡು, ಅದಕ್ಕಿಂತ ಮುಂಚೆ ಅಂತಿಗೋನೆ ಅಪರಾಧಿಯೋ ನಿರಪರಾಧಿಯೋ? ಅಂತಿಗೋನೆ ನಿರಪರಾಧಿ. ನೋಡು, ಇದು ವಾದದಿಂದ ಬಗೆಹರಿಸೋ ವಿಷಯನೇ ಅಲ್ಲ. ನನ್ನ ನಿನ್ನ ಬದುಕಿನ ಅಂತರಾಳದಲ್ಲಿ ಅಂತಿಗೋನೆ ನಿರಪರಾಧಿ ಅಂತ ನಂಬುದು.
ಥೀಮ್ಸ್ ನಗರವು ಆಕೆಯನ್ನು ಅಪರಾಧಿ ಎಂದು ಪರಿಗಣಿಸಿತು. ನಾಟಕ ಈ ಅನ್ಯಾಯದ ಪ್ರದರ್ಶನವನ್ನು ಮಾಡಬೇಕಾ? ಮಾನವೀಯತೆಯನ್ನು ಮೆರೆದ ಅಂತಿಗೋನಿಯನ್ನು ಅಪರಾಧಿ ಇರಬೇಕಾ? ಹೇಳಿದ ಹಾಗೆ ಇದು ನನ್ನ ಅಂತರಾಳದ ಮಾತಲ್ಲ, ಚರಿತ್ರೆಯ ಪ್ರಕಾರ. ಚರಿತ್ರೆಯನ್ನು ಸೀರದೆ ಹೊಸ ಬದುಕನ್ನು ಸೃಷ್ಟಿಸಲು ಸಾಧ್ಯ ಇಲ್ಲ. ಚರಿತ್ರೆಯನ್ನು ಮದಿಸಬೇಕು. ಆಂಟಿಗೋನೆಯನ್ನು ನಿರಪರಾಧಿ ಇರಬೇಕು, ಆದ್ರೆ ಆಂಟಿಗೋನೆ ಅಪರಾಧಿ. ದೃಶ್ಯಂ ಪ್ಲೀಡಿಂಗ್ ಇನ್ ಮಿಟಿಗೇಷನ್ ಆಫ್ ಸೆಂಟೆನ್ಸ್. ದೃಶ್ಯ 4 ಅಂತಿಗೋಣೆ ವಿಚಾರಣೆ ಹಾಗೂ ಶಿಕ್ಷೆ. ತಾನೆ ತಿಳಿತಾ? ಕರೆಕ್ಟ್ ಆಗಿ ಎಲ್ಲಾನು ನಾಟಕ ಇಟ್ಕೋ. ಇಷ್ಟು ಕೋಪದ ಅವಶ್ಯಕತೆ ಇಲ್ಲ. ನಾಟಕ ಮುಗಿದ ಮೇಲೆ ಎಲ್ರು ನಮ್ಮನ್ನ ಪ್ರಶಂಸೆ ಮಾಡ್ತಾರೆ, ಆಗ ನಿನಗೆ ಅರ್ಥ ಆಗತ್ತೆ. ಇದು ಕ್ರಯಾನನ ಪ್ರಜಾಪ್ರಭುತ್ವವನ್ನು ಪ್ರದರ್ಶಿಸುವ ಫಲಕ. ಅಂತಿಗೋಣೆ ವಿಚಾರಣೆ. ಅಪರಾಧಿ ಯಾರು? ಅಂತಿಗೋಣೆ. ರಾಜ ಯಾರು? ಮಹಾರಾಜ ಪ್ರಿಯ. ದೃಶ್ಯ 1 ರಾಜ ಅಪರಾಧಿಯ ವಿರುದ್ಧ ತನ್ನ ವಾದವನ್ನು ಮಂಡಿಸುವುದು. ದೃಶ್ಯ 2 ಪ್ಲೀಡಿಂಗ್. ಏನಂತ? ಅಪರಾಧಿ ಎಂದೋ ನಿರಪರಾಧಿ ಎಂದು? ಅಪರಾಧಿ ಎಂದು. ದೃಶ್ಯ 3 ಪ್ಲೀಡಿಂಗ್ ಇನ್ ಮಿಟಿಗೇಷನ್ ಆಫ್ ಸೆಂಟೆನ್ಸ್. ದೃಶ್ಯ 4 ಕಾನೂನಿನ ಸಾರಾಂಶ, ಮುಂದೆ ತೀರ್ಪು, ಮುಂದೆ ಶಿಕ್ಷೆ, ಮುಂದೆ ಅಂತಿಗೋಣೆ ಕೊನೆಯ ಮಾತುಗಳು. ಈಗ ನೋಡಪ್ಪ, ನೀನ್ ನನ್ನ ಕರೆ ದೋಸ್ತಾರೆ. ಈಗ ನಿನಗೆ ಕತೆ ಹೇಳ್ತಾ ಇಲ್ಲ. ನಿನ್ನ ನೈನ್ಸ್ ನಾಟಕ ಬಿಡಬೇಕು. ಅದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಇನ್ನು ನಾಟಕ ಸೆಟ್ಟು, ಪ್ರಾಪರ್ಟಿ, ಫಿಕ್ಸು ಎಲ್ಲಾನು ಕಟ್ಟಬೇಕು. Operator, Meena Bazaar calling. Hello? Hello? ಹಲೋ, ಓ ಶಂಭು, ಎಲ್ಲಿದ್ಯಪ್ಪ? ನಾನಾ? ನನ್ನ ನೆನಪಿತ್ತು, ಈ ಜನರ ಮಧ್ಯೆ ಇದ್ದೀನಪ್ಪ. ಓಹೋ, ಮಹಾಬಲ್ ಮನೆಯಲ್ಲಿದ್ಯೇನು? ಆಯ್ತಾ? ಅದಾಗೆ ಶಂಭು, ನಿನ್ಗೆ ಒಂದು ವಿಚಾರ ಹೇಳಕ್ಕಿತ್ತು, ಮತ್ತೆ ಕೇಳೋದಕ್ಕೂ ಇತ್ತು. ಏನಂದ್ರೆ, ನಮ್ಮ ಹೊಸ ಸರ್ಕಾರ ಬಂದ್ಮೇಲೆ ನಮಗೆ ಕರೆಂಟ್ ಫ್ರೀ, ಜೊತೆಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ಅದಾದ್ಮೇಲೆ ಬಸ್ ಅಲ್ಲಿ ಸೀಟು ಫ್ರೀ. ಆದ್ರೆ ಏನ್ ಗೊತ್ತಾ, ಇದೆಲ್ಲ ಬರೀ ಹೆಣ್ಣು ಮಕ್ಕಳು ಮಾತ್ರ. ಗಂಡು ಮಕ್ಕಳಿಗೆ ಏನು ಇಲ್ವಲ್ಲ ಶಂಭು. ಹಂಗಿದ್ರೆ ಅಲ್ಲೇ ಸಿಗ್ತೀಯ, ನೀನು ಒಳಗೆ ಬಂದ್ಬಿಡು. ನಮ್ಮಲ್ಲಿ ಕೇಳಿಲ್ಲ, ನಮ್ಮಲ್ಲಿ ಊಟ ಫ್ರೀ, ನಮ್ಮಲ್ಲಿ ನೀರ್ ಫ್ರೀ, ನಮ್ಮಲ್ಲಿ ಕರೆಂಟ್ ಬಿಲ್ ಫ್ರೀ. ಓಹೋ, ಕೆಲಸ ಮಾಡದೆ ಹೋದ್ರೆ ಒಲೆನೂ ಫ್ರೀ. ಇಲ್ಲಿ ಗಂಡು ಮಕ್ಳಿಗೂ ಫ್ರೀ, ಹೆಣ್ಮಕ್ಳಿಗೂ ಫ್ರೀ. ಸರಿ ಶಂಭು, ಅಶೋಕ ಇದ್ದಾರೆ, ಫೋನ್ ಕೊಡು, ಅವನ ಹತ್ರ ಮಾತಾಡ್ಬೇಕು. ಅಶೋಕನ ಇಲ್ಲೇ ಇದ್ರು. ಅಶೋಕ ಫೋನ್ ತಗೋರು. ಹಲೋ ಹಲೋ, ಅಶೋಕ, ಹೇಗಿದೆಯೋ? ನಾನ್ ಚೆನ್ನಾಗಿದ್ದೀನಿ. ಅದೇ ನಿಮ್ಗೆ ಸ್ವಲ್ಪ ಕನ್ವೀನ್ ಆಗಿದೆ. ಇಲ್ಲೇ ಜೈಲಲ್ಲೇ ಇದ್ದೀವಿ. ಆಮೇಲೆ ಅಶೋಕ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಮನೆ ಹತ್ರ ಏನಾದ್ರು ಹೋಗಿದ್ದ? ಯಾಕಂದ್ರೆ ಆಕೆಯಿಂದ ಒಂದು ಪತ್ರನೂ ಬಂದಿಲ್ಲ. ನನಗೆ ಗೊತ್ತು ಪತ್ರ ಬರೆಯೋದು ಕಷ್ಟ ಅಂತ, ಆದ್ರೆ ನಾನು ಪತ್ರ ಬರೆಯದಿರೋಷ್ಟು ದೂರವಾಗುವುದು. ಈ ದುಂಗಲಪುರದಲ್ಲಿ ಪತ್ರದ ಅವಶ್ಯಕತೆ ತುಂಬಾ ಇದೆ ಕಣ. ಅದನ್ನ ಓದಿ
ಕಳೆದಿದೆ, ನಾಳೆನೂ ಕಳೆಯುತ್ತೆ. ದೀಪದ ಸುತ್ತಮುತ್ತ ಮಂಜು ಮುಸುಕಿದ ವಾತಾವರಣ, ನನ್ನ ಮನೆಯ ದೂರದಷ್ಟು ಎಲ್ಲಿ ನೋಡಿದರಲ್ಲಿ ಕತ್ತಲು ಕವಿದಿದೆ, ಮೋಡ ಮುಸುಕಿದೆ. ಪಾತ್ರವನ್ನು ಮತ್ತೆ ನಾನು ಅಭಿನಯಿಸಲಾರೆ. ನಗು, ನಿರಂತರವಾಗಿ ನಗು, ಆದರೆ ಇಷ್ಟು ನಗು. ಮತ್ತೊಮ್ಮೆ ನಾನು ಈ ಪಾತ್ರವನ್ನು ಅಭಿನಯಿಸಲಾರೆ. ಕಾರಣ ಕೇಳೋ ನಾನು ಗಂಡಸು. ಅರೆ ನೀನ್ ಗಂಡಸರ ನಾನು ಹೇಳಿದ್ನ ಮತ್ತೆ ನಕ್ಕಿದ್ದಾಕೆ? ನೋಡು, ಈ ಪಾತ್ರ ಕೂಡ ನನ್ನ ಅಪಹಾಸ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಜನ ನೋಡಿದ್ರು ಅಲ್ಲೋಡು ಆಂಟಿಗೋಣೆ ಪಾಪದ ಹೆಂಗಸು ಅಂತ ಹೇಳಿ ನನ್ನ ಅಪಹಾಸ್ಯ ಮಾಡ್ಲಿಕ್ಕೆ ನನ್ನಿಂದ ಅವಕಾಶ ಕೊಡ್ತಾರೆ. ವಿಜಯ, ದಯವಿಟ್ಟು ಅರ್ಥ ಮಾಡ್ಕೊ, ಈ ನಾಟಕ ಕೂಡು ಚರಿತ್ರೆಯನ್ನು ಸಾಕಿದ ನಾಟಕ. ದಿನ ಇಡೀ ಆ ಪಾಂಡಿನ ದುಡಿದ್ರೆ ಸಂತೃಪ್ತಿ ಇರ್ತಿತ್ತು. ಯಾಕೆಂದ್ರೆ ಆತ ನನ್ನನ್ನು ಗಂಡಸಿಂತರ ನೋಡ್ತಾನೆ. ಏ ಸ್ಟಾಪ್ ಇಟ್ ವಿಜಯ. ಹೌದು, ನಗ್ದೆ, ನಕ್ಕದ್ರೆ ಏನಾಯ್ತು? ಇಲ್ಲಿ ನಾವಿಬ್ರ ತಾನೆ. ನನಗೆ ಗೊತ್ತು, ಈ ಜನಗಳೆಲ್ಲರೂ ನೀನ್ ಬಂದಾಗ ಅವ್ರು ನಿನ್ನ ನೋಡಿ ನಗ್ತಾರೆ ಅಂತ. ನಗ್ಲಿ ಬಿಡು, ಎಲ್ಲಿವರೆಗೂ ನಗ್ತಾರೆ. ಒಂದು ಕತೆ ದುರಂತದ ಎಡೆಗೆ ಹೋಗ್ತಾ ಇದೆ ಅಂತ ಆದಾಗ ಆ ನಗುನ ನಿಲ್ಲಿಸಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನು ಬರೀ ಹಂಗಲ್ ಕಾಣ್ತಾ ಇದೀಯ. ನೋಡು, ನೀನು ಒಂದೇ ಒಂದಿನ ಇದೆ ನಾಟಕ. ಈ ಕಾರ್ಯಕ್ರಮ ಮುಗಿದರೆ ನಮ್ಮ ನಾಟಕ ನಾವು ಜೈಲರ್ ವಿರುದ್ಧ ಈ ಪ್ರತಿಭಟನೆಯ ಬಂಡಾಯದ ನಾಟಕವನ್ನ ಆಡ್ಲಿಲ್ಲ ಅಂದ್ರೆ ನಾವು ಇಲ್ಲಿವರೆಗೂ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ. ಈಗ ನಾಟಕದಿಂದ ಹಿಂದಿರೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ವಿಷಯ ಅರ್ಥ ಮಾಡ್ಕೋ. ಸರಿ, ನೀನು ಹೇಳಿದಾಗೆ ಆಗ್ಲಿ. ನಾನು ನಾಟಕದಿಂದ ಹಿಂದೆಗೆಯುವುದಿಲ್ಲ. ಆಂತಿಮನೆಗೆ ಸಂಬಂಧಪಟ್ಟ ವಸ್ತುಗಳು. ಆಂತಿಮನೆ ಪಾತ್ರ ನೀನ್ ಮಾಡು, ಪ್ರಯಾಣ ಪಾತ್ರ ನಾನು ವಿಜಯ ಅರ್ಥ ಮಾಡ್ಕೋ. ಈಗ ಪ್ರಯಾಣ್ ಪಾತ್ರ ಮಾಡೋದಿಕ್ಕೆ ಆಗಲ್ಲ, ಸಮಯ ಮೀರೋಗಿದೆ. ನೋಡು, ನನಗೆ ಈ ಮಾತುಗಳಿಗೆ ಬೇಸರ ಆಗುತ್ತೆ. ನನ್ನಿಂದ ಈ ಪಾತ್ರ ಮಾಡಲು ಸಾಧ್ಯ ಇಲ್ಲ. ಹೌದಾ?
ನಿಲ್ಲಿಸ್ತೇ ನಗುನ. ನೀನ್ ಯಾಕೆ ನಗು ನಿಲ್ಲಿಸಕ್ಕಿಲ್ಲ? ನಿನಗೂ ಗೊತ್ತು ಇದಕ್ಕೆಲ್ಲ ಕಾರಣ ನಾನು ಅಂತ. ಶುರುವಿನಲ್ಲಿ ಒಂದು ಘಟನೆಗಳು ಘಟಿಸಿದಾಗ ಎಲ್ಲರೂ ನಗ್ತಾರೆ. ಆಮೇಲೆ ಏನೋ ಒಂದು ದುರಂತ ನಡೀತಾ ಇದೆ, ಅಲ್ಲಿ ಒಂದು ಅಂತ್ಯ ಆಗ್ತಿದೆ ಅನ್ಬೇಕಾದಾಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಯಲ್ಲಿ ಯೋಚಿಸ್ತಾರೆ, ನನಗೆ ಬೇಕಾಗಿರೋದು ಅದೇನೆ. ಈ ದೊಡ್ಡ ಪುರಾಣದಲ್ಲಿ ನನಗೆ ನಂಬಿಕೆ ಇಲ್ಲ, ಇದರ ಚರಿತ್ರೆ ಇದರ ಇತಿಹಾಸದಲ್ಲಿನೇ ಇಲ್ಲ. ಅಂತಿಗೋಣೆ ಒಂದು ಮರೀಚಿಕೆ, ಒಂದು ಗೋಡೆ ಕನಸು. ಆ ಕನಸಿನ ಘಟನೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನ್ನ ಬದುಕು ಇಲ್ಲಿಗೆ ಸೇರಿದ್ದು. ಮಂತ್ರಿ ಅಂದಾನಪ್ಪನ ಭ್ರಷ್ಟ ಜೀವನ ನನಗೆ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಆತ ನನ್ನ ಹಾಗೂ ಸುತ್ತಲಿನ ಜೀವನಕ್ಕೆ ಕಾರಣ ಆಗ್ತಾನೆ. ಅದು ಚರಿತ್ರೆಯ ಗರ್ಭದಲ್ಲಿ ಪುರಾಣದಲ್ಲ. ನಿಜ, ನೀನ್ ಆಡೋ ಮಾತುಗಳು ಆ ಜೈಲರ್ ಪಾಂಡೆ ತರನೇ ಇದೆ. ಜೈಲರ್ ಪಾಂಡೆಗೂ ನಮ್ಮ ನಂಬಿಕೆಗಳು, ತತ್ವಗಳು ಎಲ್ಲವೂ ಮಕ್ಕಳಾಟ. ಎಲ್ಲವೂ ಒಂದು ಗೊಂದಲವಾಗತ್ತೆ. ಒಂದು ವಿಷಯ ನೆನಪಿನಲ್ಲಿತ್ತು, ಯಾರು ನನ್ನ ಅಂತಿಗೋರೆಯನ್ನ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಆ ಜೈಲರ್ ಪಾಂಡೆ ಕಿತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಸರ್, ಎಸ್ ಸರ್. ಜೈಲರ್ ಪಾಂಡೆ ಕಿತ್ಕೊಳ್ಳೋಕೆ ಆಗಲ್ಲಂತೆ. ಸೈಡ್ ನೋಡಿದ್ರೆ ಓಡೋದ. ಸಂಸ್ಕಾರದಲ್ಲಿ ನನಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ. ಪಾಲಿನೈಟ್, ಸೆಟಿಕ್ಯುಲರ್ಸ್ ಎಲ್ಲ ಬರೀ ಪುರಾಣಗಳು. ನನ್ನಿಂದ ಈ ಪಾತ್ರ ವಹಿಸಲು ಸಾಧ್ಯ ಇಲ್ಲ. ಆತ ಬಂದರೆ ಇವೆಲ್ಲವನ್ನು ನನ್ನ ಮಕ್ಕಳ ಮೇಲೆ ರಾಶಿ ತಿಳಿಸುತ್ತೇನೆ. ಅಂತಿಗೋನೆ ಧರ್ಮ ತೀರ್ಪು ಕೋರಿ